ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಮಳೆರಾಯನ ಆರ್ಭಟದ ನಡುವೆಯೂ ಸಂಭ್ರಮದಿಂದ ಜರುಗಿದ ಗೌಡ್ವಾಡ ಕೃಷಿ ಪತ್ತಿನ ಸಹಕಾರಿ ಸಂಘದ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ. ಹುಕ್ಕೇರಿ ತಾಲೂಕಿನ ಗೌಡಾಳ ಗ್ರಾಮದಲ್ಲಿ ಹೊಸದಾಗಿ ನೂತನ ಕಟ್ಟಡವನ್ನು ಯುವ ನಾಯಕ ಪವನ್ ಕತ್ತಿ ಹಾಗೂ ವಿರಕ್ತ ಮಠದ ಶ್ರೀ ಶಿವಬಸವ ಮಹಾಸ್ವಾಮಿಗಳು ಹಾಗೂ ಗಣ್ಯರಿಂದ ರಿಬನ್ ಕಟ್ ಮಾಡಿ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಈ ಸರಳ ಸಮಾರಂಭಕ್ಕೆ ಚಾಲನೆ ನೀಡಿದರು. ಇದೇ ವೇಳೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಯುವ ನಾಯಕ ಪವನ್ ಕತ್ತಿ ಹಾಗೂ ಪೂಜ್ಯ ಶ್ರೀಗಳಾದ ಹುಕ್ಕೇರಿಯ ವಿರಕ್ತ ಮಠದ ಪೂಜ್ಯರನ್ನು ಸಂಘದ ಅಧ್ಯಕ್ಷ ಬಸಗೌಡ ದೇಸಾಯಿ ಹಾಗೂ ಎಲ್ಲ ಆಡಳಿತ ಮಂಡಳಿ ಪದಾಧಿಕಾರಿಗಳು ಅತಿಥಿಗಳನ್ನು ಸತ್ಕರಿಸಿ ಸನ್ಮಾನಿಸಿ ಗೌರವಿಸಿದರು. ಮಳೆಯನ್ನು ಲೆಕ್ಕಿಸದೆ ಮಳೆಯಲ್ಲೇ ಮಾತನಾಡಿದ ಪವನ್ ಕತ್ತಿ, ರೈತರು ಶೂನ್ಯ ಬಡ್ಡಿ ದರದ ಸಾಲವನ್ನು ಉತ್ತಮ ರೀತಿಯಲ್ಲಿ ಬಳಕೆ ಮಾಡಿಕೊಂಡು ಆರ್ಥಿಕವಾಗಿ ಸದೃಢರಾಗಬೇಕು. ಕೃಷಿ ಪತ್ತಿನ ಸಹಕಾರಿ ಸಂಘಗಳು ರೈತರ ಕಷ್ಟಕ್ಕೆ ಸ್ಪಂದಿಸಿ ಕೆಲಸ ಮಾಡಬೇಕು. ಕೃಷಿ ಪತ್ತಿನ ಸಹಕಾರಿ ಸಂಘ ರೈತರಿಗೆ ಕೃಷಿ ಬೆಳೆ ಸಾಲ, ಕೃಷಿಯೇತರ ಸಾಲ ನೀಡಿದ್ದು ಸಹಕಾರಿ ಸಂಘದಿಂದ ರೈತರಿಗೆ ಅನುಕೂಲವಾಗಿದೆ ಎಂದು ಇದೇ ವೇಳೆ ಹೇಳಿದರು. ಗೌಡ್ವಾಡ PKPS ಎಲ್ಲ ಆಡಳಿತ ಮಂಡಳಿ ಪದಾಧಿಕಾರಿಗಳು ಒಳ್ಳೆಯ ಕಾರ್ಯ ಮಾಡುತ್ತಿದ್ದು ಅವರಿಗೆ ಎಲ್ಲರೂ ಸಹಕಾರ ನೀಡಬೇಕು. ತಮಗೂ ಕೂಡ ಎಲ್ಲ ರೀತಿಯಿಂದ ಸಹಕಾರ ನೀಡುತ್ತಾರೆ ಎಂದು ಇದೇ ವೇಳೆ ಹೇಳಿದರು. ಮುಖ್ಯ ಅತಿಥಿಗಳು ಎಲ್ಲ ಆಡಳಿತ ಮಂಡಳಿ ಪದಾಧಿಕಾರಿಗಳು ಕಟ್ಟಡಕ್ಕೆ ಜಾಗ ನೀಡಿದ ರೈತರನ್ನು ಅತಿಥಿಗಳು ಸತ್ಕರಿಸಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಹುಕ್ಕೇರಿ ವಿರಕ್ತ ಮಠದ ಶ್ರೀ ಶಿವಬಸವ ಮಹಾಸ್ವಾಮಿಗಳು ಹಾಗೂ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷ ಮಹಾವೀರ್ ನಿಲಜ್ಗಿ, ಆಡಳಿತ ಮಂಡಳಿಯ ಅಧ್ಯಕ್ಷ ಬಸಗೌಡ ದೇಸಾಯಿ, ಉಪಾಧ್ಯಕ್ಷ ಭಾರತಿ ಪಂಚಾಪಗೋಳ್, ನಿರ್ದೇಶಕರಾದ ಭೀಮಪ್ಪ ಮಗದುಂ, ಶೆಟ್ಟಿ ಗೌಡ ದೇಸಾಯಿ, ಪ್ರಕಾಶ್ ದೇಸಾಯಿ, ಶ್ರೀಮತಿ ಮಧು ಪಾಟೀಲ್, ಅಣ್ಣಪ್ಪ ಮಾಳ್ಗಿ, ಧರ್ಮೇಂದ್ರ ಗಸ್ತಿ, ಸುರೇಶ್ ಕೊಟಬಾಗಿ, ಶಿವಪುತ್ರ ಬಡಿಗೇರ್, ಶೈಲಾ ನಾಯ್ಕ್, ಹೈದರ್ ಬೇಗ್ ಇನಾಮದಾರ್, ನಾಗರಾಜ್ ಕರಗುಪ್ಪಿ, ಮುಖ್ಯ ಕಾರ್ಯದರ್ಶಿ ರಾಯಪ್ಪ ಜಾಗನೂರಿ, ಪ್ರವೀಣ್ ಚೌಗಲಾ ಸೇರಿದಂತೆ ಸಹಕಾರಿಯ ಸರ್ವ ಸದಸ್ಯರು ಹಾಗೂ ಗೌಡ್ವಾಡ ಗ್ರಾಮದ ಸರ್ವ ಗುರು ಹಿರಿಯರು ಪಾಲ್ಗೊಂಡಿದ್ದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಗೌಡ್ವಾಡ. ಇವತ್ತು ನಮ್ಮ ಗೌಡ್ವಾಡ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಗೌಡ್ವಾಡ ಇದರ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತಿರುವ ಶಿವಬಸವ ಮಹಾಸ್ವಾಮಿಗಳ ವಿರಕ್ತ ಮಠ ಹುಕ್ಕೇರಿ ಅವರ ಪಾದಗಳು ಬಂದಿಸಿ ಹಾಗೂ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷರಾದ ನಿಲಜ್ಗಿ ಅವರೇ ಹಾಗೂ ಪ್ರಥಮ ನಾಯಕರವರೇ ಹಾಗೂ ಎಲ್ಲ ವಿದ್ಯುತ್ ಸಹಕಾರಿ ಸಂಘದ ಎಲ್ಲ ನಿರ್ದೇಶಕರೇ ಹಾಗೂ ಅಕ್ಕಪಕ್ಕದಿಂದ ಬಂದಂಥ ಎಲ್ಲ ಸಂಸ್ಥೆಗಳ ಅಧ್ಯಕ್ಷರ, ಉಪಾಧ್ಯಕ್ಷರ, ನಿರ್ದೇಶಕ ಮಂಡಳಿಯವರೇ, ಗ್ರಾಮದ ಎಲ್ಲ ಗುರು ಹಿರಿಯರೇ, ಎಲ್ಲ ನನ್ನ ತಾಯಿಯಿಂದ ಮುದ್ದು ಮಕ್ಕಳ ಎಲ್ಲರೂ ನಮಸ್ಕರಿಸಿ, ಇವತ್ತು ಬಹುಶಃ ಇವತ್ತು ಮಳೆ ಬರ್ತಾ ಇದೆ ಅಂತಂದ್ರೆ ಅತಿ ದೊಡ್ಡ ಒಳ್ಳೆಯ ಸುದ್ದಿ. ಯಾಕಪ್ಪ, ರೈತರಿಗೆ ಬೇಕಾಗಿದ್ದನ ಮಳೆ ಅನ್ನುವಂಥದ್ದು, ಅದಕ್ಕೆ ಇವತ್ತು ಕಟ್ಟಡ ಉಪ್ಪಿಗೆ ಆಗೈತೆ. ಅದನ್ನು ಕೂಡ ಉಪ್ಪಿಗೆ ಆಗಿದ್ದ ಮಳೆ ಬಂದಿತ್ತು. ಅದಕ್ಕೆ ಪೂಜೆ ಎಲ್ಲ ನಮ್ಮ ರೈತರ ಬಾಂಧವರಿಗೆ ಎಲ್ಲ ಒಳ್ಳೆಯದಾಗಬೇಕು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ನಾವು ಎಲ್ಲ ರೈತ ಬಾಂಧವರಿಗೆ ನಾನು ಒಂದು ವಿನಂತಿಯನ್ನು ಮಾಡಿಕೊಳ್ತೇನೆ. ಏನಪ್ಪಾ ಅಂತಂದ್ರೆ, ನೀವು ಈ ಒಂದು ಸಂಸ್ಥೆಗಳಲ್ಲಿ ಸ್ಪೆಷಲಿ ಅದು ಕೂಡ ಒಂದು PKPSಗಳಲ್ಲಿ ನಾವು ಯಾರು ರಾಜಕೀಯ ಮಾಡದೆ, ನಾವು ಯಾರು ಏನಂದ್ರೆ ಈ PKPSದಲ್ಲಿ ರಾಜಕೀಯ ಮಾಡದೆ ತಾವು ಎಲ್ಲರೂ
ತಮ್ಮ ಗ್ರಾಮದ ಎಲ್ಲ ಏನಿದ್ರೆ ಈಗೇನು ಆಡಳಿತ ಮಂಡಳಿ ಐತಿ ಅವ್ರಿಗೆಲ್ಲರಿಗೂ ಸಪೋರ್ಟ್ ಮಾಡಿ ಮತ್ತೆ ಒಬ್ಬರನ್ನ ತೆಗೆದು ಒಬ್ರು ಹಾಕೋದು ಇದೆ ಎಲ್ಲ ಗುರು ಹಿರಿಯರು ಕುಡ್ಕೊಂಡು ತೀರ್ಮಾನ ಮಾಡಿ ಆ ನಮ್ನಿ ಮಾಡ್ಕೊಂಡ್ರೆ ಒಳ್ಳೇದಾಗ್ತೈತಿ. ಒಳ್ಳೇದಾದ ಮೇಲೆ ಯಾಕಂದ್ರೆ ಈ ನಮ್ನಿ ನಾವು ಮಾಡಿದಾಗನ ಒಂದು ಇವತ್ತು ನೋಡ್ರಿ ಮನೆಯಾಗಿದ್ದ ಒಂದು ಸಂಸ್ಥೆ ಇವತ್ತಿಗೆ ಒಳ್ಳೆ ಕಟ್ಟಡವನ್ನ ಮತ್ತೆ ಅದು ರೇಷನ್ ಆಗಲಿ ಮತ್ತೆ ನಮ್ಮ ಆಫೀಸ್ ಆಗಲಿ ಅಥವಾ ಕೊಡುವಂತ ಏರಿಯಾ ಆಗಲಿ ಎಲ್ಲ ಕೂಡ ಮಾಡಿದ್ದಾರೆ. ಬರಲಿ ಅನ್ನುವಂತ ದೇವರಲ್ಲಿ ಮಾಡಿಕೊಂಡು ಎಲ್ಲರ ಆಶೀರ್ವಾದ ಮಾನ್ಯ ರಮೇಶಣ್ಣ ಕತ್ತಿ ಮಾನ್ಯ ನಿಖಿಲಣ್ಣ ಕತ್ತಿಯವ್ರ ಮೇಲೆ ಸದಾ ಇರಬೇಕು. ರೈತರ ಬೆಂಬಲ ಆಗಿ ಸದಾ ಎಲ್ಲರೂ ಸದಾ ಇದ್ದೇ ಇರ್ತೇವೆ ಅಂತ ಹೇಳಿ